ವಿಜಯೇಂದ್ರರ ಪಾಂಡಿತ್ಯಕ್ಕೆ ಸೋತು ಮನಸ್ಸೋತು. ತುಂಬ ಅದ್ಭುತವಾಗಿದೆ ನಿಮ್ಮ ಪಾಂಡಿತ್ಯ ಅಂಥೇಳಿ ಇಡೀ ಕುಂಭಕೋಣದ ಎಲ್ಲ ದೇವಸ್ಥಾನಗಳ ಅಧಿಕಾರ ನಿಮ್ಮದು ಅಂತ ಕೊಟ್ಟಂತಹ ಒಂದು ಅದ್ಭುತವಾದ ಘಟನೆ. ಈ ಮಧ್ಯದಲ್ಲಿ ತರಲೆಗಳು ಸಾವಿರಾರು ಜನ ಇರ್ತಾರೆ, ಎಲ್ಲ ಮಾಡೋರು. ಎಲ್ಲರೂ ಚೆನ್ನಾಗಿದ್ರು, ಬ್ರಾಹ್ಮಣರೆಲ್ಲ ಶಿವನ ಉಪಾಸನೆ ಮಾಡೋರು. ಕೆಲವರು ಕುಂಭೇಶ್ವರ, ಊರಿಗೆ ಹೆಸರು ಕುಂಭಕೋಣ ಅಂತ ಬರಲಿಕ್ಕೆ ಕುಂಭೇಶ್ವರನ ದೇವಸ್ಥಾನ ಇದೆ. ದೇವರದು ಬೇಕಾದಷ್ಟೇ, ಶಾರಂಗಪಾಣಿ ಇದೆ, ಮತ್ತೊಂದಿದೆ, ಮಗದೊಂದಿದೆ, ಅದನ್ನು ಬೇಕಾದಷ್ಟು ದೇವಸ್ಥಾನಗಳು. ಇದರ ಮಧ್ಯೆ ಯಾರೋ ಶುರು ಮಾಡಿದರು. ಈ ನೀವು ಕುಂಭಕೋಣ ನೋಡಿದವ್ರಿಗೆಲ್ಲ ಪರಿಚಯ ಇರುತ್ತದೆ. ಶಾರಂಗಪಾಣಿ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಕೊಳ ಇದೆ. ಇದು ಕುಂಭೇಶ್ವರನ ದೇವಸ್ಥಾನದ ಮುಂದೆ, ಶಾರಂಗಪಾಣಿಯ ಹಿಂದೆ, ಚಕ್ರಪಾಣಿ ಶಾರಂಗಪಾಣಿಯಲ್ಲೇ ಶಾರಂಗಪಾಣಿ ದೇವಸ್ಥಾನಕ್ಕೆ ಹಿಂದಾಗತ್ತದು, ಕುಂಭೇಶ್ವರನ ದೇವಸ್ಥಾನಕ್ಕೆ ಮುಂದಾಗತ್ತೆ. ಕುಹಕಿಗಳು ಏನು ಮಾಡಿದ್ರು, ವಿಜಯೇಂದ್ರ ಸ್ವಾಮಿಗಳನ್ನು ಪೇಚಾಟಕ್ಕೆ ಸೆಲಿಸಬೇಕು. ಈ ಸರೋವರ ಯಾರಿಗೆ ಸೇರಿದ್ದು ಅಂತ. ಯಾರಿಗೆ ಸೇರೋದೇನು ಅವರಲ್ಲೇ ಡಿಬೇಟ್ ಆಯ್ತು. ನಮ್ಮ ಶಿವಂಗೆ ಸೇರಿದ್ದು ಅಂತ ಕೇಳಿ, ಯಾಕೆ ದೇವಸ್ಥಾನದ ಮುಂದಿದೆ ಆದ್ದರಿಂದ. ಇಲ್ಲ ನಮ್ಮ ವಿಷ್ಣುಗೆ ಸೇರಿದ್ದು ಅಂತೀವ್ರು. ಯಾಕೆ ನಾವು ಹಿತ್ಲಲ್ಲಿ ಸ್ನಾನ ಮಾಡಿ ಒಳಗೆ ಬರಬೇಕಾದ್ರೆ ಮಡೀಲಿ ಬರಬೇಕು, ಅದಕ್ಕೆ ಹಿತ್ಲಲ್ಲಿ ಬಾವಿ ತೋಡಿಸ್ಕೊಂಡಿದ್ದೀವಿ. ಓ ಅಂತ ಗಲಾಟೆ. ಅದು ಎಲ್ಲಿಗೋ ಎದ್ದು ಬಿಡ್ತದೆ. ಶಿವಂದು ಅಂತಿವರು, ವಿಷ್ಣುದು ಅಂತ ಅವ್ರು. ಹಾಗಾದರೆ ಯಾರನ್ನ ಕೇಳೋಣ? ಪ್ರಸಿದ್ಧರಾದ ಗುರುಗಳು ಅಂದರೆ ವಿಜಯೇಂದ್ರ ಸ್ವಾಮಿಗಳು, ಅವರನ್ನು ಕೇಳೋಣ. ಕೆಲವರಂದ್ರು ಇಲ್ಲ ಅವರು ವೈಷ್ಣವರು, ವಿಷ್ಣು ಪರವಾಗಿ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಇಲ್ಲ ಅವರು ನಿಷ್ಪಕ್ಷಪಾತವಾಗಿ ಯಾರದು ಅಂತ ಹೇಳ್ತಾರೆ. ಕೇಳಂತೂ ಕೇಳೋಣ, ಕೇಳಲಿಕ್ಕೆ ಗಂಟೇನು ಹೋಯ್ತು. ಆದರೆ ಒಂದು ಅವರೇನು ಡಿಸಿಷನ್ ಕೊಡ್ತಾರೆ ಅದಕ್ಕೆ ಬದ್ಧರಾಗಿರ್ಬೇಕು. ಇಲ್ಲ ಅವರು ನಮಗೆ ಪಾರ್ಶಾಲಿಟಿ ಮಾಡಿದ್ರೆ ನಾವು ಅದರ ಮೇಲೆ ಮೇಲಿನ ಕೋರ್ಟ್ಗೆ ಹೋಗ್ತೀವಿ ಅಂದರು. ಕೇಳಂತೂ ಕೇಳೋದು. ಅಲ್ಲಿ ಬಂದು ಈ ಚರ್ಚೆಯನ್ನು, ಗಲಾಟೆಯನ್ನು ಹೇಳೋದು. ವಿಜಯೇಂದ್ರನಂದರು, ಯಾಕೆ ಗಲಾಟೆ ಮಾಡ್ತೀರಿ? ಇಬ್ಬರಿಗೂ ಸೇರಿದ್ದು, ಎಲ್ಲರೂ ಬಳಸಿಕೊಂಡು ಎಲ್ಲರೂ ಸ್ನಾನ ಮಾಡಿ ಇಬ್ಬರಿಗೂ ಅಭಿಷೇಕಕ್ಕೆ ತೆಗೆದುಕೊಂಡು ಹೋಗುವ ನೀರು. ಇವನ್ನೆಲ್ಲ ಗಲಾಟೆ ಮಾಡಬಾರ್ದು. ಸುಮ್ಮನೆ ವೈಷಮ್ಯವನ್ನು ತಂದು ಒಬ್ಬರೊಬ್ಬರು ನಾವೇ ಹೊಡೆದಾಡೋದು ಬೇಡ. ಎಲ್ಲರೂ ಸೇರಿ ಇರುವ. ನಮಗೆ ಈ ಥರದ್ದೆಲ್ಲ ಮೇಲಿನ ದೊಡ್ಡ ಮಾತು ಬೇಡ. ಯಾರಿಗೆ ಸೇರಿದ್ದು ಅಂತ ಹೇಳ್ರಿ, ನೀವು ಯಾರಿಗೆ ಸೇರಿದ್ದು ಅಂತ ಹೇಳಿದ್ರು ನಾವು ಸ್ನಾನ ಮಾಡಬಹುದು. ಆಮೇಲೂ ಏನು ಮಾಡ್ತೀರಿ? ಕುಹಕ ಗೊತ್ತಾಯಿತು ವಿಜಯೇಂದ್ರನಿಗೆ, ಇದು ವಿಷ್ಣುವಿಗೆ ಸೇರಿದ್ದು, ಆದರೆ ರುದ್ರದೇವರು ವಾರಸುದಾರರು ಅಂದರು. ಮತ್ತೆ ನೋಡಿ ನೀವು ಹೀಗೆ ಮಾತಾಡ್ತೀರಿ. ಏನು ಮಾತಾಡೋದು? ವಿಜಯೇಂದ್ರರಂದರು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ, ಅಣುರೇಣುಗಳಲ್ಲಿ ಭಗವಂತ ತುಂಬಿದಾನೆ, ಇಡೀ ಜಗತ್ತು ಅವಂದೇ. ಮತ್ತು ರುದ್ರದೇವರದು ಅಂದರೆ ಹೇಗೆ? ಮೊಮ್ಮಗ ತಾತನ ಆಸ್ತಿ ಮೇಲೆ ಅವಂದಲ್ದೆ ಇನ್ಯಾರಪ್ಪಂದದು, ಎಲ್ಲ ಶಿವಪ್ಪಂದೇ. ಆದರೆ ವಿತ್ ಪರ್ಮಿಷನ್ ಆಫ್ ತಾತ ತಗೋತಾರಷ್ಟೇ. ನಿಮ್ಮ ಗಂಟೇನು ಹೋಯ್ತು ಅಂದರು. ಮತ್ತೆ ನೀವು ಹೀಗೆ ಮಾಡಿದ್ರಿ. ಅಲ್ಲ, ಇದೇ ಅನ್ನೋದಕ್ಕೆ ಡಾಕ್ಯುಮೆಂಟ್ ಏನು? ಅದನ್ನು ಯಾವನು ಡಾಕ್ಯುಮೆಂಟ್ ನಮ್ಮದು ಒಂದು ಮಾಡ್ಕೊಂಡಿಲ್ಲ ಅಂದ. ಇಲ್ಲ ನಾವೇನೋ ಒಂದು ಕುರುಹನ್ನು ನಾವು ಪರೀಕ್ಷೆ ಮಾಡಲೇಬೇಕು. ಇದು ಶಿವನಿಗೆ ಸೇರಿದ್ದೋ ವಿಷ್ಣುವಿಗೆ ಸೇರಿದ್ದೋ? ಆಗಲೇ ಅಂದರು ವಿಜಯೇಂದ್ರ ಸ್ವಾಮಿಗಳು. ಇವರೇನು ಮಾಡಿದ್ರು, ರಾತ್ರೋರಾತ್ರಿ ಗಲಾಟೆ ಮಾಡಬೇಕು ಅಂತಿದ್ದವರು ಲಿಂಗಗಳನ್ನು ಮಾಡಿಸಿ. ಲಿಂಗ ಮಾಡಿಸೋದು ಏನು ಕಷ್ಟ ಇಲ್ಲ. ಈ ಬೇರೆ ದೇವತೆಗಳದ್ದು ಹೋದ್ರೆ ಕೆತ್ತಬೇಕು ಮಾಡಬೇಕು. ಲಿಂಗ ಏನು ತಂದು ಒಗೆಯೋದೇ ಅದನ್ನು. ಆ ಸರೋವರದಲ್ಲಿ ನಾವು ಆಳಕ್ಕೆ ಇಳಿದು ನೋಡ್ತೀವಿ. ವಿಷ್ಣುವಿಗೆ ಸಂಬಂಧಪಟ್ಟ ಕುರುಹು ಸಿಕ್ಕರೆ ವಿಷ್ಣುದು, ಶಿವನಿಗೆ ಸಂಬಂಧಪಟ್ಟದ್ದು ಸಿಕ್ಕರೆ ಶಿವಂದೇ. ಏನಂತೀನಿ? ಹಾಗೇ ಆಗಲಿ ಅಂದರು ವಿಜಯೇಂದ್ರರು. ರಾತ್ರೋರಾತ್ರಿ ಇವರೆಲ್ಲ ಆ ಲಿಂಗಗಳನ್ನು ಹಾಕಿದ್ದು. ಶಿಷ್ಯರು ಬಂದು ಹೇಳೋದು, ಸ್ವಾಮಿ ನೀವು ಯಾಕೆ ಒಪ್ಕೊಂಡ್ರಿ? ಅದು ಸರೋವರ ಅವ್ರದ್ದಾಗತ್ತೆ ಅಂತಲ್ಲ, ನಿಮಗೆ ನಾವು ಸೋಲನ್ನೇ ಕಂಡಿಲ್ಲ. ಯಾಕೆಂದರೆ ಕುಂಭೇಶ್ವರ ದೇವಸ್ಥಾನದಲ್ಲಿ ಒಂದು ಅಮ್ಮನವರ ದೇವಸ್ಥಾನ ಇದೆ. ಅಲ್ಲಿ ವಿಜಯೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಸ್ಥಳ ಅಂತ ಒಂದು ಇದನ್ನು ತೋರಿಸ್ತಾರಲ್ಲಿ. ಅಲ್ಲಿ ಕುಳಿತು ವಿಶೇಷವಾಗಿ ದೇವಿಯ ಆರಾಧನೆ ಮಾಡಿದ್ದಕ್ಕೆ ದೇವಿ ಅವರಿಗೆ ಮಾಲೆಯನ್ನು ಹಾಕಿ ನಿನಗೆ ಜೀವನದಲ್ಲಿ ಸೋಲೇ ಇಲ್ಲ ಅಂತ ಅನುಗ್ರಹ ಮಾಡಿದಂತಹ ಸ್ಥಳ ಅದು. ಮನೋಭಿಮಾನಿಯಾದ ರುದ್ರದೇವರು ವಿಶೇಷವಾಗಿ ಅನುಗ್ರಹ ಮಾಡಿದಂತಹ ಸ್ಥಳ ಅದು. ವಿಜಯೇಂದ್ರರಿಗೆ ದೇವತೆಗಳ ಅನುಗ್ರಹ ಇದೆ, ಭಗವಂತನ. ವಿಶೇಷವಾಗಿ ನಮ್ಮ ಗುರುಗಳು ವ್ಯಾಸರಾಜರು, ಸುರೇಂದ್ರ ತೀರ್ಥರು ಇವರೆಲ್ಲ ಅನುಗ್ರಹ ಮಾಡಿದಾಗ ನಮಗೆಲ್ಲಿ ಸೋಲಾಗತ್ತೆ ಅನ್ನುವ
ದೃಢವಾದ ಗುರುಗಳಲ್ಲಿ ಇಟ್ಟ ವಿಶ್ವಾಸ. ಸರಿ, ಇದೆಲ್ಲ ಪ್ರಾರಂಭ ಆಯಿತು. ಆದ ಮೇಲೆ ಹಾರಿದರು. ನೂರಾರು ಜನ ಈಜು ಬರೋರು. ಹಾರಿ ಆದ ಮೇಲೆ ಏನಾದರೂ ತರಬೇಕು. ಕೈಯಲ್ಲಿ ತರ್ತಿದ್ದಾರೆ. ಕ್ಯೂರಿಯಾಸಿಟಿ ಜನಕ್ಕೆ, ಏನಿದೆಯೋ. ಕೈ ತೆಗೆದು ನೋಡ್ತಾರೆ ಮುಖ್ಯ ಪ್ರಾಣದೇವರು. ಮತ್ತಂದ್ರು ಇದೇನಂದ್ರೆ ಯಾರು ಲಿಂಗ ಹಾಕಿದ್ರು ಅವ್ರಿಗೆ ಆಶ್ಚರ್ಯ. ಇದೇನು ಶಿವನ್ ಮಾಡೋ ಅಂದ್ರೆ ಅವ್ರ ಅಪ್ಪ ಇದ್ದಾನೆ. ಏನು ತಂದ್ರು ಮುಖ್ಯ ಪ್ರಾಣದೇವರು. ಏನೋ ಒಂದೋ ಎರಡೋ ಹಾಕಿರ್ಬೇಕು, ತಗೊಂಬನ್ರಿ. ಮತ್ತೆ ಹಾರೋದು ತರೋದು. ಯಾವಾಗ ತರಿದ್ರು ಮುಖ್ಯ ಪ್ರಾಣದೇವರು. ತಲೆ ಕೆಟ್ಟೋಯ್ತು ವಿಜೇಂದ್ರಂದು. ಇನ್ನು ನೀವೆಷ್ಟೇ ಹಾರಾಡಿದ್ರು ಅಲ್ಲಿ ಬರೋದು ಹನುಮಪ್ಪನೇ. ಆಮೇಲೆ ಯಾರೋ ಅಂದರು, ನಾವೇನೋ ಲಿಂಗನ್ನ ಹಾಕ್ಸಿದ್ವಿ, ನೀವು ಯಾವಾಗ ಹಾಕ್ಸಿದ್ರಿ ಹನುಮಪ್ಪನ ಅಂತ. ನಾವೇನೇನೋ ಹಾಕ್ಸಿಲ್ಲ, ನಮ್ಮ ದೇವರನ್ನು ನಾವು ಪ್ರಾರ್ಥನೆ ಮಾಡಿದ್ವಿ. ನಮ್ಮಪ್ಪ ಮರ್ಯಾದೆ ಕಾಪಾಡೋದು ಬಿಡೋದು ನಿನ್ನ ಮೇಲಿದೆಯೋ. ಮತ್ತೆ ಚರ್ಚೆ ಆಯ್ತು, ಇದು ಯಾರಿಗೆ ಸೇರಿದ್ದು ನೀವೇ ಹೇಳ್ರಿ. ಮತ್ತೆ ರಿಸಲ್ಟ್ ಬಂದಿದ್ದು ಇಬ್ಬರಿಗೂ ಗೊಂದಲವೇ. ವಿಷ್ಣುದೂ ಅಲ್ಲ, ಶಿವಂದೂ ಅಲ್ಲ. ಮತ್ತೆ ಅವ್ರಂದ್ರು ಇಬ್ಬರಿಗೂ ಸೇರಿದ್ದು ಅಂತ. ಯಾಕೆ? ವಿಷ್ಣುವಿನ ಮಗ ಮುಖ್ಯ ಪ್ರಾಣ, ಶಿವನ ಅಪ್ಪ ಮುಖ್ಯ ಪ್ರಾಣ, ಅಪ್ಪನ ಆಸ್ತಿಯ ವಾರಸದಾರ, ತಾತ ಅಪ್ಪನಿಗೆ ಕೊಟ್ಟ್ಯಾನ, ಆದ್ದರಿಂದ ಇಬ್ಬರು ಬಳಸ್ಕೊಳ್ರಿ ಅಂತ. ಹೀಗೆ ದೇವರ ಅನುಗ್ರಹದಿಂದ ಸಮಸ್ಯೆಗಳನ್ನು ಬಗೆಹರಿಸಿದಂತಹ ಅದ್ಭುತವಾದ ವ್ಯಕ್ತಿತ್ವ ವಿಜಯೇಂದ್ರ ಸ್ವಾಮಿಗಳದು. ಒಂದ ಎರಡ, ಅಪಾರ ಮಹಾಮಹಿಮರು ವಿಜಯೇಂದ್ರ ಸ್ವಾಮಿಗಳು. ಏನು ಅವರ ಜೀವನದಲ್ಲಿ ನಮ್ಮ ದೇವರ ನಮ್ಮ ವಿಜಯದಾಸರು ಅಂತಾರೆ, ಹುಲಿಲಿಯಾಗುವುದು, ತೋಳ ಕೋಳ್ಯಾಗುವುದು, ಕಲಿಬದು ಇತ್ತಲ ಹೊಲೆವ ಬಳಿವ, ಕಳಮ ಚೋರ ಕ್ಷತ್ರಿಯ ಗೌಡಿ ಮಗನ, ಜಲಜನಾಭನ ಕೃಪೆಯ ಪಡೆದ ದಾಸರಿಗೆ, ಎಲ್ಲ ಭಯಗಳು ಹರಿಯ ಭಕುತರಿಗೆ ಇಲ್ಲವೋ ಪ್ರಾಣಿ ಎಂದಿಗಾದರೂ ಮರುಳೇ, ಬಾರವು ದುಃಖಗಳು ಬಂದರು ನಿಲ್ಲದು, ಪದೇ ಪದೇ ರೋಗಗಳು ಬೆನ್ನಟ್ಟವು, ಬರದೇದ ಸುರಿವ ಮಳೆ ನಿಲ್ಲೆನಲು ನಿಲ್ಲುವುದು, ಕಮಲನಾಭನ ಕೃಪೆಯ ಪಡೆದ ದಾಸರಿಗೆ, ಎಲ್ಲ ಭಯಗಳು ಹರಿಯ ಭಕುತರಿಗೆ ಇಲ್ಲ. ದೇವರ ಅನುಗ್ರಹ, ವಾಯುದೇವರ ಅನುಗ್ರಹ, ಶಾಸ್ತ್ರದ ಬೆಂಬಲ, ಅದನ್ನು ನಂಬಿದ್ದರಿಂದ ಎಲ್ಲ ಕಡೆ ಜಯ ಜಯ ಜಯ, ಅಪಜಯ ಅನ್ನೋ ಮಾತೇ ಇಲ್ಲ. ಯಾವ ತರಹದ್ದೇ ಶಿಲ್ಪಕಲೆಯಲ್ಲಿ ನೈಪುಣ್ಯತೆಯನ್ನು ವಿಜಯೇಂದ್ರನಿಂದ ಕೆತ್ತಲ್ಪಟ್ಟ ಪ್ರತಿಮೆಗಳು ಯಾವ ಪಾಟಿ ಇದೆಯೋ. ಒಬ್ಬ ಶಿಲ್ಪಿ ತನ್ನ ಜೀವನದಲ್ಲಿ ಅಷ್ಟು ಕೆತ್ತಿರಲ್ಲ. ಕುಂಭಕೋಣದಲ್ಲಿ ಇಟ್ಟ್ಯಾರ ನೂರಾರು ಪ್ರತಿಮೆಗಳನ್ನು ಸಲಕ್ಷಣವಾಗಿ ವಿಜಯೇಂದ್ರರು ಕೆತ್ತಿರೋದು ಉಂಟು. ಅಪಾರವಾದದ್ದು. ಯಾವುದೇ ಕಲೆಯಲ್ಲಿ ಕೇಳಿದ್ರು, ಯಾವುದೇ ತರಹದ ಶಾಸ್ತ್ರದ ವಿಚಾರವನ್ನು ಮಾಡೋದಾದರೂ ಹೀಗೆ ಅಪ್ಪಯ್ಯ ದೀಕ್ಷಿತರು ಛೇಡಿಸೋದು, ಪಾಂಡಿತ್ಯಪೂರ್ಣವಾಗಿ ಛೇಡಿಸೋದು. ಸ್ವಾಮಿ ನೀವು ಗಿಂಚಾರ ಮಾಡ್ತೀರಿ ಎಲ್ಲ ಸರಿ, ಸನ್ಯಾಸಿಗಳು ಮತ್ತೆ ದೇವರ ಅನುಗ್ರಹದಿಂದ ಭಕ್ಷ್ಯ ಭೋಜ್ಯ ಇವುಗಳೆಲ್ಲ ನೈವೇದ್ಯ ಮಾಡಿ ಚೆನ್ನಾಗೂ ತಗೊಳ್ತೀರಿ, ಹೊಟ್ಟೆಗೆ ಒಳ್ಳೆಯ ಆಹಾರ, ದಿನ ಭಿಕ್ಷೆ ಅಂತ ಹೋದಾಗ ಸಂಚಾರ ಮಾಡಿದಾಗ ಬೇಕಾದಷ್ಟು ಜನ ನೋಡ್ತೀರಿ. ಅದರಲ್ಲಿ ಬೇಕಾದಷ್ಟು ಜನ ಹೆಣ್ಣು ಮಕ್ಕಳು ಅವರು ಇವರು ನಿಮ್ಮ ಕಣ್ಣಿಗೆ ಬೀಳ್ತಾರೆ, ಅವ್ರ ಕಣ್ಣಿಗಂತೂ ನೀವು ಬಿದ್ದೇ ಬೀಳ್ತೀರಿ. ಒಳ್ಳೆಯ ಆಹಾರ, ಒಳ್ಳೆಯ ನೋಟ ಇದೆಲ್ಲ ಇದ್ದಾಗ ಮನುಷ್ಯನಿಗೆ ವೈರಾಗ್ಯ ಇರುತ್ತೆ ಅಂದರೆ ನನಗೇನೋ ಡೌಟು ಅಂದರು. ನಿಮ್ಗೆ ಹಾಗಿರ್ಬೋದಪ್ಪ, ನಮ್ಗೆ ಹಾಗಿಲ್ಲ ಅಂತಿವ್ರಂದ್ರು. ಅಲ್ಲ, ನನಗೆ ಡೌಟು ಅಂದರೆ ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆನೇ ಡೌಟು ಅಂತ ಅವರಂದರು. ಯಾಕೆ? ಅವರೊಂದು ಶ್ಲೋಕ ಹೇಳಿದ್ರು, ವಿಶ್ವಾಮಿತ್ರ ಪರಾಶರ ಪ್ರಭೃತಿಭಿ, ವಿಶ್ವಾಮಿತ್ರ ಪರಾಶರ ಮೊದಲಾದವರು ವಾತಾಂಬು ಪರ್ಣಾಶನ, ವಾತ ಅಂಬು ಪರ್ಣ,
ವಾತ ಅಂದರೆ ಗಾಳಿ, ನೀರು, ಎಲೆ ಇವುಗಳನ್ನು ತಿಂದುಕೊಂಡು ತಪಸ್ಸು ಮಾಡಿದವರು. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಪರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ. ಅಂಥವರು ಸ್ತ್ರೀಯರ ಮುಖಕಮಲಗಳನ್ನು ನೋಡಿದಾಗ ಬೋಲ್ಡ್ ಆಗಿಬಿಟ್ರು. ನಿಮ್ಮಂಥವರಿಗೆ ಅಂದರೆ ಆ ಕಾಲದಲ್ಲಿದ್ದ ಅವರೇ ಹೀಗಾದರು ಅಂದರೆ ನಿಮಗೆ ವೈರಾಗ್ಯ ಇದೆ ಅಂದರೆ ಅದನ್ನು ಹೇಗೆ ನಂಬುವಂತೀರಿ? ಅದರ ದೃಷ್ಟಾಂತ ಏನು ಅಂದರೆ, ಒಂದು ವೇಳೆ ನಿಮಗೆ ವೈರಾಗ್ಯ ಇದೆ ಅಂದರೆ ವಿಂಧ್ಯ ಪರ್ವತ ನೀರಿನಲ್ಲಿ ತೇಲ್ತಾ ಇದೆ ಅನ್ನೋ ಮಾತು ಸತ್ಯವಾಗಬೇಕಾದೀತು. ಒಂದು ಸಣ್ಣ ಕಲ್ಲೇ ತೇಲಲ್ಲ, ಇನ್ನು ವಿಂಧ್ಯ ಪರ್ವತ ಏನು ತೇಲತ್ತೆ? ವಿಂಧ್ಯ ಪ್ಲವೇತ್ ಸಾಗರೆ ಅಂತ ಹೀಗೆ ಕೊಂಕು ಮಾತನ್ನು ಆಡಿದ್ರಂತೆ. ವಿಜಯೇಂದ್ರರು ತಕ್ಷಣ ವೈರಾಗ್ಯ ಎಲ್ಲಿಂದ ತೋರಿಸೋದು? ಅದು ಇದ್ದವ್ರಿಗೆ ಗೊತ್ತಷ್ಟೇ. ಆಗ ಅವರಂದ್ರು, ನೀವೇನಂತೀರಿ? ತಿನ್ನುವ ಆಹಾರದಿಂದ ನಮ್ಮ ಮನಸ್ಸು ಕೆಟ್ಟಿದೆ, ನಾವು ಸರಿ ಇಲ್ಲ ಅಂತ. ಅದು ಹೌದು. ಅದನ್ನು ಆಹಾರ ರುಚಿ ಅನ್ನೋ ದೃಷ್ಟಿಯಿಂದ ತಿಂದವರ ಮನಸ್ಸು ಕೆಡಬಹುದು. ದೇವರ ನೈವೇದ್ಯ, ಈ ದೇವರ ನೈವೇದ್ಯವಾದ ಪದಾರ್ಥವನ್ನು ಅಂತರ್ಯಾಮಿಯಾದ ಒಳಗೆ ಇರುವ ವಿಶ್ವನರ ಸಂಬಂಧಿಯಾದ ವೈಶ್ವಾನರ ಅನ್ನೋ ಅಗ್ನಿಗೆ ಹಾಕುವ ಆಹುತಿ ಅಂತ ಅನುಸಂಧಾನ ಮಾಡುವ ನಮಗೆ ಅದೇನು ಬಾಧಿಸೋದಿಲ್ಲ. ಏನೋ ನಮಗೆ ನಂಬಿಕೆ ಇಲ್ಲ, ನಿಮಗೆ ನಂಬಿಸ್ತೇನೆ, ನಂಬಿಕೆ ಬರುವಂತೆ ಮಾಡ್ತೇನೆ ಅಂತ ಒಂದು ಶ್ಲೋಕವನ್ನು ತಕ್ಷಣ ಹೇಳೋದು. ಸಿಂಹೋ ಮದದ್ವಿರದ ಮಸ್ತಕ ಮಾಂಸಭೋಜಿ ಸಂವತ್ಸರಸ್ಯ ಕುರುತೆ ರತಿಮೇಕವಾರಂ ಪಾರಾವತ ಖಲುಶಿಲಾ ಶಕಲಾನಿ ಭುಂಕ್ತೆ. ಅವರಂದ್ರು, ಸಿಂಹದ ಬಗ್ಗೆ ನಿಮಗೆ ಗೊತ್ತಾ? ಏನಾದರೂ ಗೊತ್ತು ಸ್ವಾಮಿ, ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಯಾಕೆ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಗೊತ್ತಾ? ಅದರ ಆಹಾರ ಏನು ಗೊತ್ತಾ ಅಂದ್ರೆ, ಬಿಸಿ ಬಿಸಿಯಾದ ಮಾಂಸವನ್ನು ರಕ್ತವನ್ನು ಕುಡಿಯೋದು ಆದಷ್ಟು ಸಿಂಹ ಪರಾನ್ನ ನಿಯಮ ಅಂತದ್ದು. ಇನ್ಯಾವುದೋ ಪ್ರಾಣಿ ಕಚ್ಚಿ ಬಿಸಾಕಿದ ಮಾಂಸವನ್ನು ತಿನ್ಲಿಕ್ಕೆ ಹೋಗಲ್ಲ. ಝೂನಲ್ಲೋ ಗೀನಲ್ಲೋ ಇದೆ, ಅಲ್ಲೇ ಸಾಯ್ತಾ ಇರುತ್ತೆ, ಇನ್ನೇನು ವಿಧಿ ಇಲ್ಲ ಅಂತ ತಿನ್ನಬೇಕಾದ್ರೆ. ಅರಣ್ಯದಲ್ಲಿರುವಂಥ ಸಿಂಹಕ್ಕೆ ಅದರದೇ ಆದ ಒಂದು ಗಾಂಭೀರ್ಯ ಇದೆ. ಮದಯೇರಿದ ಆನೆಯ ಕುಂಭಸ್ಥಳದ ಮೇಲೆ ಹಾರಿ ಆ ಬಿಸಿ ಬಿಸಿಯಾದ ರಕ್ತವನ್ನು ಕುಡಿದಾಗ ಅದಕ್ಕೇನು ತೃಪ್ತಿ ಇದೆ, ಅದು ಇನ್ಯಾವುದೋ ತಿಂದ್ರೆ ಆಗೋದಿಲ್ಲ ಅಂತ. ಸಿಂಹೋ ಅದನ್ನೇ ಅಂತಾರೆ, ಮದದ್ವಿರದ ಮಸ್ತಕ ಮಾಂಸಭೋಜಿ. ಮದಯೇರಿದ ಆನೆಯ ಬಿಸಿ ರಕ್ತವನ್ನು ಕುಡಿದು ಮಾಂಸವನ್ನು ತಿನ್ನುವ ಸಿಂಹಕ್ಕೆ ನಿಮ್ಮ ಅಭಿಪ್ರಾಯದಲ್ಲಿ ಕಾಮ ಎಷ್ಟು ಜೋರಾಗಿರಬೇಕು? ಆದರೆ ಅದು ತನ್ನ ಹೆಣ್ಣು ಸಿಂಹವನ್ನ ವರ್ಷಕ್ಕೊಮ್ಮೆ ನೋಡತ್ತೆ, ಬೆರೆಯತ್ತೆ. ಸಂವತ್ಸರಸ್ಯ ಕುರುತೆ ರತಿಂ ಏಕವಾರಂ. ಅಂದರೆ ತಿನ್ನುವ ಅನ್ನದ ಮೇಲೆ ನಮ್ಮ ಮನಸ್ಸಿನ ಸ್ಥಿತಿ ಇಲ್ಲ ಅನ್ನೋದಕ್ಕೆ ಇದನ್ನು ದೃಷ್ಟಾಂತ ಕೊಟ್ಟರು. ಅದೇ ಪಾರಿವಾಳ ತಿನ್ನೋದು ಪಾಪ ಪ್ಯೂರ್ ವೆಜಿಟೇರಿಯನ್, ಕಸ ಕಡ್ಡಿ ಕಾಳು. ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಯಾಕೆ ಅಂದರೆ ಅದು ದಿನಕ್ಕೆ 10 ಬಾರಿ ಪಾರಿವಾಳ ಇನ್ನೊಂದು ಪಾರಿವಾಳವನ್ನು ಬೆರೆಯತ್ತೆ. ನೀವೇ ಹೇಳ್ರಿ, ಆಹಾರ ಮುಖ್ಯವೋ ಅಥವಾ ಬೇರೇನೋ? ವೈರಾಗ್ಯ ಇದೆ, ದೇವರ ಅನುಗ್ರಹ ಅನ್ನುವ ದೇವರ ಚಿಂತನೆ ಮಾಡೋದ್ರಿಂದ ನಮಗೆ ಅದು ಯಾವುದು ಆಗೋದಿಲ್ಲ. ಅವರು ಬಹಳ ಆನಂದಪಟ್ಟು ಕೇಳಿದ್ರು, ನಿಮಗೆ ಝುವಾಲಜಿ ಯಾವಾಗ ಗೊತ್ತು? ಪ್ರಾಣಿಶಾಸ್ತ್ರ ಯಾವಾಗ ಓದಿದ್ದೀರಿ? ಇದೊಂದು ಅದ್ಭುತವಾದ ಇನ್ಫಾರ್ಮೇಷನ್ನು ಹೌದು. ಸಿಂಹ ವರ್ಷಕ್ಕೆ ಒಮ್ಮೆ ಮಾತ್ರ ತನ್ನ ಹೆಣ್ಣು ಸಿಂಹವನ್ನು ಬೆರೆಯತ್ತೆ ಅನ್ನುವ ಅಂಶವನ್ನು ಪಾರಿವಾಳಗಳ ಬಗ್ಗೆ ನೀವು ಹೇಳಿದ್ರಲ್ಲ, ಇದೊಂದು ಅದ್ಭುತವಾದ. ಅವರು ದೇವರ ಅನುಗ್ರಹದಿಂದ ಇಂಥ ಶಾಸ್ತ್ರದಲ್ಲಿ ಅವರಿಗೆ ನೈಪುಣ್ಯತೆ ಇಲ್ಲ ಅನ್ನೋದಿಲ್ಲ. ಏನು ಕೇಳ್ತೀರೋ ಎಲ್ಲದರಲ್ಲಿ. ಯಾವುದಾದೋ ಮಂತ್ರವಾದಿಗಳು ಬಂದು ಅವರನ್ನು ಜಯಿಸಬೇಕು, ಮಾಡಬೇಕು, ಇನ್ನೂ ಏನೇನೋ ಅವ್ರಿಗೆ ಮಾಡಿಸಿದ್ರು ಅಂತ ಮಾಟ ಮಂತ್ರ. ಭೂಖಂಡಂ ವಾರಣಾಂಡಂ ಪರಪರ ವಿರಟಂ ಡಂಪ ಡಂಪೋರು ಡಂಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈಹಿ ಜಂಪ ಜಂಪೈಶ್ಚ ಜಂಪೈಹಿ ಅಂಥೇಳಿ ಆ ಮಾತುಗಳನ್ನೆಲ್ಲ ಆಡಿದ್ದಾರೆ. ಆ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದಾಗ ಏನು ಹತ್ರ ಬಂದಿರಲಿಲ್ಲ, ಆದರೂ ಬರಲೇಬಾರದು ಅಂತ ನರಸಿಂಹದೇವರ ವಿಶೇಷವಾದ ಕವಚವನ್ನು ಧಾರಣೆ ಮಾಡಿದರು. ಅಂತಹ ಅದ್ಭುತವಾದಂತಹ ಯೋಗ್ಯತೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರದು.